ರಾಷ್ಟ್ರಗೀತೆ ವಿಚಾರಕ್ಕೆ ಭಾರೀ ಚರ್ಚೆ. ವಂದೇ ಮಾತರಂ ವರ್ಸಸ್ ತಮಿಳು ತಾಯಿ. ವಿಜಯ್ ಪ್ರಮಾಣ ವಚನದಲ್ಲಿ ಮಹಾ ಎಡವಟ್ಟು. ಹೌದು ವೀಕ್ಷಕರೇ, ಇದೀಗ ತಮಿಳುನಾಡು ರಾಜಕೀಯದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಿಸಿದ ವಿವಾದವೊಂದು ಭಾರಿ ಚರ್ಚೆಗೆ ಕಾರಣವಾಗಿದೆ. ನಟ ಹಾಗೂ ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ನಡೆದಂತಹ ಘಟನೆ ಈಗ ರಾಜಕೀಯ ವಲಯದಲ್ಲಿ ಕಿಡಿ ಹೊತ್ತಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ತಮಿಳುನಾಡಿನ ಯಾವುದೇ ಸಾರ್ವಜನಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಲ್ಲಿ ರಾಜ್ಯಗೀತೆಯಾದಂತಹ ತಮಿಳು ತಾಯಿ ಗೀತೆಯೊಂದಿಗೆ ಆರಂಭವಾಗಿ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಆದರೆ ವಿಜಯ್ ಅವರು ತಮ್ಮ ಪಕ್ಷದ ಮೊದಲ ಕೌನ್ಸಿಲ್ ಸಭೆಯಲ್ಲಿ ಈ ಸಂಪ್ರದಾಯಕ್ಕೆ ವಿರೋಧವಾಗಿ ಸಭೆಯ ಆರಂಭದಲ್ಲೇ ವಂದೇ ಮಾತರಂ ಆಡಲು ಸೂಚಿಸಿದ್ರು. ಇದೀಗ ಈ ನಡೆ ಡಿಎಂಕೆ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಡಿಎಂಕೆ ಪಕ್ಷವು ವಿಜಯ್ ಅವರ ಈ ನಡೆಯನ್ನ ತೀವ್ರವಾಗಿ ಟೀಕಿಸಿದ್ದು, ಇದು ತಮಿಳು ಸಂಸ್ಕೃತಿ ಮತ್ತು ರಾಜ್ಯದ ಅಸ್ಮಿತೆಗೆ ವಿರುದ್ಧವಾದದ್ದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದ್ರಾವಿಡ ಸಿದ್ಧಾಂತದ ಅಡಿಯಲ್ಲಿ ತಮಿಳು ಭಾಷೆ ಮತ್ತು ಗೀತೆಗೆ ಮೊದಲ ಆದ್ಯತೆಯನ್ನ ನೀಡ್ತಾ ಬಂದಿರುವಂತಹ ಡಿಎಂಕೆ ವಿಜಯ್ ಅವರು ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ಸಿದ್ಧಾಂತಗಳನ್ನ ತಮಿಳುನಾಡಲ್ಲಿ ಏರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಇದೀಗ ಆರೋಪಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಬೆಳವಣಿಗೆಯನ್ನ ದ್ರಾವಿಡ ಪಕ್ಷಗಳು, ಬೆಂಬಲಿಗರು ಮತ್ತು ಕೆಲವು ರಾಜಕೀಯ ವಿಶ್ಲೇಷಕರು ತೀವ್ರವಾಗಿ ಖಂಡಿಸಿದ್ದಾರೆ. ತಮಿಳುನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ರಾಜ್ಯಗೀತೆಗೆ ಆದ್ಯತೆ ನೀಡಬೇಕಿತ್ತು ಎಂದು ಅವರು ವಾದಿಸ್ತಾ ಇದ್ದಾರೆ. ಅದಲ್ಲದೆ ವಿಜಯ್ ಅವರ ಈ ನಡೆಯು ಬಿಜೆಪಿಯ ಸಿದ್ಧಾಂತಕ್ಕೆ ಹತ್ತಿರವಾಗಿದೆ ಎಂಬುವಂತಹ ಪ್ರಶ್ನೆಗಳು ಸಹ ಇದೀಗ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದೀಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭದಲ್ಲಿ ವಂದೇ ಮಾತರಂ ಗೀತೆಯನ್ನ ಆಡಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ತಮಿಳುನಾಡಿನ ಸಂಪ್ರದಾಯದಂತೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಮಿಳು ತಾಯಿ ಗೀತೆಗೆ ಮೊದಲ ಆದ್ಯತೆ ನೀಡಬೇಕಿತ್ತು. ಆದರೆ ಇಲ್ಲಿ ವಂದೇ ಮಾತರಂ ಗೀತೆಗೆ ಮೊದಲ ಸ್ಥಾನ ನೀಡಿ ನಾಡಗೀತೆಯನ್ನ ಮೂರನೇ ಸ್ಥಾನಕ್ಕೆ ತಳ್ಳಿದ್ದು ವಿವಾದಕ್ಕೆ ನಾಂದಿ ಆಡಿದೆ ಎಂಬುವಂತಹ ವಾದ ವಿವಾದಗಳು ಸಹ ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ವಿಜಯ್ ಮಾಡಿಕೊಂಡಿರುವಂತಹ ಎಡವಟ್ಟು ಯಾವೆಲ್ಲ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ ಎಂಬುವಂತಹ ವಿಚಾರವನ್ನ ಇದೀಗ ಕಾದ್ ನೋಡ್ಬೇಕಿದೆ.